ಆತ್ಮೀಯರೇ, ಹಾರುಗಿರಿ ಧ್ವನಿ ಪ್ರಸ್ತುತಪಡಿಸುವ ವಾರಕ್ಕೊಬ್ಬ ವಾರಸುದಾರ. ಈ ವಾರದ ವಾರಕ್ಕೊಬ್ಬ ವಾರಸುದಾರರು ಶ್ರೀ ಸಂಗಪ್ಪ ಲಕ್ಷ್ಮಣ್ ಬಾಡಿಗೆ. ಜನರ ವಾಡೆಯಂತಿದ್ದ ಜನವಾಡ ಗ್ರಾಮದಲ್ಲಿ ದಿನಾಂಕ 1/6/1946 ತಾಯಿ ಸಿದ್ದವ್ವ ತಂದೆ ಲಕ್ಷ್ಮಣ ಇವರ ಪುಣ್ಯ ಉದರದಲ್ಲಿ ಜನಿಸಿದ ಶ್ರೀ ಸಂಗಪ್ಪ ಬಾಡಿಗೆಯವರದ್ದು 50 ಜನ ಸದಸ್ಯರನ್ನು ಹೊಂದಿದ ದೊಡ್ಡ ಮನೆತನ. ಇವರು 2 ವರ್ಷದವರಿದ್ದಾಗಲೇ ಹೆತ್ತ ತಾಯಿಯನ್ನು ಕಳೆದುಕೊಂಡರು. ತದನಂತರ ದೊಡವಾಡದ ಲಕ್ಕವ್ವ ಎಂಬುವವರು ಇವರ ಸಾಕು ತಾಯಿಯಾದರು. ಶಾಲೆಯನ್ನೇ ಕಲಿಯದ ಇವರ ಕುಟುಂಬದಲ್ಲಿ ಸಹಿ ಮಾಡಲಾದರೂ ಬರಲಿ ಎಂಬ ಉದ್ದೇಶದಿಂದ ಶಾಲೆಯನ್ನು ಕಲಿತ ಕುಟುಂಬದಿಂದ ಮೊದಲ ವ್ಯಕ್ತಿಯಾದವರು ಶ್ರೀ ಸಂಗಪ್ಪ ಮಾಸ್ತರರು. ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಮೀರಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದವರು. ಮನೆ ಜವಾಬ್ದಾರಿಗಳು ಹೆಚ್ಚಾದುದರಿಂದ ಇವರ ಶಿಕ್ಷಣವನ್ನು ಬಿಡಬೇಕು ಎಂದು ಮನೆಯಲ್ಲಿ ಒತ್ತಾಯಿಸಿದರು. ಆ ಸಂದರ್ಭದಲ್ಲಿ ಇವರ ಸೋದರತ್ತೆಯ ಮಗ ಶ್ರೀ ಈರಪ್ಪ ಫಕೀರಪ್ಪಗೋಳ್ ಸಂಗಪ್ಪನವರನ್ನು ಜಮಖಂಡಿಯ ಬೋರ್ಡಿಗೆ ಕಳಿಸಿದರು. ಅಲ್ಲಿ ವರ್ಷಕ್ಕೆ 1 ಚೀಲ ಜೋಳವನ್ನು ಶಾಲಾ ಶುಲ್ಕವೆಂದು ತುಂಬಬೇಕಾಗಿತ್ತು. ಇವರ ಗಿಡ್ಡಾದ ದೇಹ, ಚುರುಕುತನದ ಕಾರ್ಯಕ್ಷಮತೆ ಇವುಗಳನ್ನೆಲ್ಲ ಕಂಡ ಇವರ ಗೆಳೆಯರು ಕುದುರೆ ಬಂತು ಕುದುರೆ ಎಂದು ಸೇಡಿಸುತ್ತಿದ್ದರು. ಹಾಗೋ ಹೀಗೋ 10ನೇ ತರಗತಿ ಮುಗಿಸಿದರು. ಮುಂದೆ ರಾಯಚೂರು ಜಿಲ್ಲೆ ಯರಮರಸ್ನಲ್ಲಿ TCH ಸೀಟು ಸಿಕ್ಕಿತು. ಅಂದು ಪ್ರತಿ ತಿಂಗಳು ಬರುತ್ತಿದ್ದ 20 ರೂಪಾಯಿ ಸ್ಟೈಪೆಂಡ್ ಕೂಡ ನಿಂತು ಹೋಯಿತು. ಈ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದ ಇವರು ತಂದೆಯ ಧೈರ್ಯ, ಗೆಳೆಯರ ಸಹಕಾರದೊಂದಿಗೆ ಶಿಕ್ಷಣವನ್ನು ಸಂಪೂರ್ಣಗೊಳಿಸಿದರು. ಮೊದಲಿಗೆ ಸಿಂಧನೂರು ತಾಲೂಕಿನ ಗೋರೆಬಾಳದಲ್ಲಿ ಆಂಧ್ರದ ಜನರಿಗೆ ಟೆಂಟ್ ಶಾಲೆಯಲ್ಲಿ ತೆಲುಗು ಕನ್ನಡ ಕಲಿಸಿ, ನಂತರ ಸಿದ್ದಾಪುರ ತಾಲೂಕಿನ ಬಾಳಗೋಡ ಗ್ರಾಮಕ್ಕೆ ಹಿಂದಿ ಶಿಕ್ಷಕರಾಗಿ ನೇಮಕವಾದರು. ಅಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ 1973ರಲ್ಲಿ ಬೈಲಹೊಂಗಲ ತಾಲೂಕಿನ ದೊಡವಾಡ ಗ್ರಾಮಕ್ಕೆ ಆಗಮಿಸಿದರು. 9 ವರ್ಷಗಳ ಕಾಲ ಅಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದರು. ತದನಂತರ 1981ರಲ್ಲಿ ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದ KBSಗೆ ಆಗಮಿಸಿದರು. 20 ವರ್ಷಗಳ ಕಾಲ 1200 ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಜ್ಞಾನದೀಕ್ಷೆಯ ಕೈಂಕರ್ಯವನ್ನು ನೆರವೇರಿಸಿದರು. ಇವರ ವೃತ್ತಿ ಪ್ರವೃತ್ತಿ ನೈಪುಣ್ಯತೆಯನ್ನು ಗಮನಿಸಿದ ಶಿಕ್ಷಣ ಇಲಾಖೆ ಇವರಿಗೆ ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು, ಕಷ್ಟ ಬಂದರೆ ಕಂಗೆಡದೆ ತಾಳು, ದುಷ್ಟ ಮನುಜರು ಹೇಳುವ ನಿಷ್ಠುರದ ನುಡಿತಾಳು, ಉಕ್ಕು ಹಾಲಿಗೆ ನೀರನ್ನಿಕ್ಕುವಂತಿತ ತಾಳು ಎಂಬ ಮಾತಿನಂತೆ ತಾಳಿದವನು ಬಾಳಿಯಾನು ಎಂಬ ನುಡಿಯಂತೆ ಸಕಲರನ್ನು ಸಮವಾಗಿ ಕಂಡು ತಮ್ಮ ಶಿಕ್ಷಕ ವೃತ್ತಿಯನ್ನು ಆನಂದದಿಂದ ಕಳೆದರು. 1989ರಲ್ಲಿ ಹುಟ್ಟಿದ ಶರಣ ವಿಚಾರವಾಹಿನಿ ಎಂಬ ಸಂಸ್ಥೆಯಲ್ಲಿ ಅಧ್ಯಕ್ಷರಾದ ಶರಣಶ್ರೀ IR ಮಠಪತಿಯವರ ಶರಣಕ್ಕೆ ಕೈಂಕರ್ಯವನ್ನು ಕೈಜೋಡಿಸಿ ಅವರೊಂದಿಗೆ ಒಡನಾಟವನ್ನು ಬೆಳೆಸಿಕೊಂಡರು. ಇದೀಗ ಅದೇ ಶರಣ ವಿಚಾರವಾಹಿನಿಯ ಸಂಚಾಲಕರೇ ಇವರಾಗಿದ್ದಾರೆ. ಇವರ ಮೆಚ್ಚಿನ ವಾಹನವೆಂದರೆ ಅದು ಸೈಕಲ್. ಇಂದಿಗೂ ಕೂಡ ಸೈಕಲ್ ಮೇಲೆ ಸವಾರಿ ಮಾಡುವ ಇವರು ಗಾಂಧಿ ಟೋಪಿ, ಬಿಳಿ ಅಂಗಿ, ಬಿಳಿ ಧೋತರ ಹಾಕಿಕೊಂಡು ಸೈಕಲ್ ಹತ್ತಿದರೆ ಸಾಕು ಎಂಥವರು ಕೂಡ ನಿಬ್ಬೆರಗಾಗಿ ಹೋಗುತ್ತಾರೆ. ಇವರು ಕಾಯಕ ರತ್ನ, ಲೋಕಾಪುರದ ಬಸವಭೂಷಣ, ಸಿದ್ದಸಿರಿ, ಮಧುರಖಂಡಿಯ ಬಸವಭೂಷಣ, ಸೌದಿ ಗ್ರಾಮದ ಬಸವಭೂಷಣ ಹೀಗೆ 10 ಹಲವು ಮಾನ ಸನ್ಮಾನಗಳನ್ನು ಪಡೆದರು. ಹಾರುಗೇರಿಯ ಕೀರ್ತಿಯನ್ನು ಇಮ್ಮಡಿಗೊಳಿಸಿದ್ದಾರೆ. ಅಪಾರ ಗೆಳೆಯರ ವೃಂದ, ಶಿಷ್ಯ ಬಳಗ, ಪೂಜ್ಯರ ಆಶೀರ್ವಾದ, ಬಂಧು ಬಳಗದ ಪ್ರೀತಿ ಗಳಿಸಿ ಇಂದು ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿದ್ದಾರೆ. ಇಂತಹ ಅಪರೂಪದ ಸಮಾಜಮುಖಿ, ಆಧ್ಯಾತ್ಮಿಕ, ಸರಳ ಸಜ್ಜನಿಕೆಯ ಶರಣಜೀವಿಯ ಪರಿಚಯ ಮಾಡಿಕೊಡುವುದೇ ನಮ್ಮ ಪುಣ್ಯ. ನಮಸ್ಕಾರ.